ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡಿ. ಸುಮಾರು ಜನ ಬೈಕೊಳ್ತಾನೆ ಇರ್ತೀರಾ, ಸುಷ್ಮಾ ಯಾಕೋ ಇತ್ತೀಚೆಗೆ ನೀವು ವ್ಲಾಗ್ಸ್ನ ಸರಿಯಾಗಿ ಹಾಕ್ತಾ ಇಲ್ಲ ಅಂತ. ಹಾಗೆ ಶಿವರಾತ್ರಿ ಹಬ್ಬದ ದಿನವೂ ಕೂಡ ಸುಮಾರು ಜನ ನಂಗೆ ವಾಟ್ಸಪ್ಪಲ್ಲೆಲ್ಲ ವಿಶ್ ಮಾಡಿದ್ರಿ. ಆನಂತರ ನನಗೆ ನೆಕ್ಸ್ಟು ನಾನು ರಿಪ್ಲೈ ಮಾಡದೇ ಇರೋದಕ್ಕೂ ಕೂಡ ಸುಮಾರು ಜನ ನನಗೆ ಕೇಳ್ತಾನೆ ಇದ್ರಿ, ಏನಾಯಿತು, ಹೇಗಿದ್ದೀರಾ, ಆರಾಮಿದ್ದೀರಾ. ಕೆಲವೊಂದು ಲೈಫಲ್ಲಿ ಬರ್ತಾ ಇರುತ್ತೆ ಅಪ್ ಆ್ಯಂಡ್ ಡೌನ್ಸ್, ಎಲ್ಲನೂ ಕೂಡ ನಿಭಾಯಿಸ್ಕೊಂಡು ಹೋಗಬೇಕು, ಯಾವುದೂ ಕೂಡ ಯೋಚನೆ ಮಾಡಬೇಡಿ ಅಂತೆಲ್ಲ. ಬಟ್ ನಾನು ಯಾವುದಕ್ಕೂ ರಿಪ್ಲೈ ಮಾಡೇ ಇಲ್ಲ. ಯಾಕಂದರೆ ರಿಪ್ಲೈ ಮಾಡುವಷ್ಟು ನಾನು ಒಂಥರ ಆರಾಮ್ ಅನ್ನೋ ಥರ ಇರಲಿಲ್ಲ. ಏನು ಎತ್ತ ಅಂತ ಎಲ್ಲ ಕಂಪ್ಲೀಟ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಯಾಕಂದರೆ ಈ ತಿಂಗಳಲ್ಲಿ ಆಲ್ಮೋಸ್ಟ್ ಆಲ್ ನಾನು ಯಾವುದೂ ವ್ಲಾಗ್ಸೇ ಮಾಡಿಲ್ಲ ಅಂತ ಅನ್ಬೋದು. ಕೆಲವೊಂದು ನನ್ನ ಮನಸ್ಸಿಗೆ ನೋವಾಗಿದ್ದನ್ನು ಹೇಳ್ಕೊಂಡಿದ್ದೀನಿ ಅನ್ನೋದೊಂದು ಬಿಟ್ಟರೆ ವ್ಲಾಗ್ ಅಂತ ಯಾವುದೂ ಮಾಡಿಲ್ಲ. ಬಟ್ ಶಿವರಾತ್ರಿ ಹಬ್ಬದ ದಿನ ವ್ಲಾಗ್ ಮಾಡೋಣ ಅಂತ ಹೇಳಿ ಶುರು ಮಾಡಿದೆ. ಅದನ್ನು ಕೂಡ ನಾನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಎಷ್ಟು ಒಂದು ಡೈಲಿ ವ್ಲಾಗ್ ಮಾಡಿದ್ದೀನಿ ಅದನ್ನು ಶೇರ್ ಮಾಡ್ಕೊಳ್ತಾ ನನ್ನ ಇಷ್ಟು ದಿನದ ವ್ಲಾಗ್ ಯಾಕೆ ಹಾಕಿಲ್ಲ ಅನ್ನೋದನ್ನು ಹೇಳ್ತೀನಿ. ನಮ್ಮ ಮನೆಯಲ್ಲಿ ABC ಜ್ಯೂಸ್ ಆಗ್ತಾಯಿದೆ. ಇದು ಬಂದು ಆಮ್ಲಾ, ಬೀಟ್ರೋಟ್, ಕ್ಯಾರೆಟ್. ಇದು ABC ಜ್ಯೂಸ್. ಅಥವಾ ಕುಕುಂಬರು ಕೂಡ ಹಾಕೋಬೋದು, ಅದು ಹಾಕ್ಕೊಂಡ್ರು ನಡೆಯುತ್ತೆ. ಇದು ಒಂಥರ ABC ಜ್ಯೂಸ್. ನಾನು ಮಾತ್ರ ಕುಡಿಯೋಲ್ಲ ಫ್ರೆಂಡ್ಸ್, ಇದು ನನಗಾಗಲ್ಲ. ಆಮ್ಲ ಅನ್ನೋದೇನಿದೆ ನನಗೆ ಬೆಳಗ್ಗೆ ಹೊತ್ತು ಕುಡಿಯೋದ್ರಿಂದ ಆ್ಯಸಿಡಿಟಿ ಶುರು ಆಗುತ್ತೆ, ತುಂಬ ವಾಮಿಟ್ ಫೀಲು, ತಲೆ ಸುತ್ತು ಎಲ್ಲ ಬಂದುಬಿಡುತ್ತೆ. ಹಂಗಾಗಿ ಇದನ್ನು ನಾನು ಕುಡಿಯೋಲ್ಲ. ಬರೀ ಅಪ್ಪ ಮಕ್ಕಳು 3 ಜನಕ್ಕೆ ಮಾಡಿ ಕೊಡುವಂಥದ್ದು. ಹಾಗಾಗಿ ಇದನ್ನು ನನ್ನ ಮಗಳೇ ಅವರೇ ಮಾಡ್ಕೊಂಡ್ಬಿಡ್ತಾರೆ ಅವ್ರಿಗೋಸ್ಕರ. ಹೇರ್ಸ್ಗೆಲ್ಲ ತುಂಬ ಒಳ್ಳೆಯದಿದು. ಹೇರ್ ಗ್ರೋ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಸ್ಕಿನ್ನಿಗೆಲ್ಲ ಬೀಟ್ರೋಟ್, ಕ್ಯಾರೆಟ್ ತುಂಬ ಒಳ್ಳೆಯದು ಹಸಿದು ತೊಗೊಳೋದ್ರಿಂದ. ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಪುಡಿ, ಮೆಣಸಿನ ಪುಡಿ, ಒಂದು ಸ್ವಲ್ಪ ಸಾಲ್ಟು, ಒಂದು 2 ಸ್ಪೂನ್ ಜೇನುತುಪ್ಪ, ಇದಿಷ್ಟು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಜ್ಯೂಸ್ ಮಾಡಿ ಕುಡಿಯೋದು. ಈಗ ಒಂದು ಕಡೆ ಬೆಂಡೆಕಾಯಿ ಗೊಜ್ಜು ಇದೆ. ತುಂಬ ದಿನವೇ ಆಗಿಬಿಟ್ಟಿತ್ತು ನನಗೆ ಬೆಂಡೆಕಾಯಿ ಗೊಜ್ಜು ಮಾಡಿದ್ವಿ. ಫೈನಲಿ ಇವತ್ತು ಕೂಲ್ ಬಂತು. ಕೆಲವೊಂದು ಆರೋಗ್ಯಕ್ಕೆ ಎಷ್ಟೇ ಒಳ್ಳೆಯದಿದ್ರು ಬಟ್ ಎಲ್ಲರ ಬಾಡಿಗೂ ಅದು ಸೆಟ್ ಆಗೋದಿಲ್ಲ. ಹಾಗಾಗಿ ನನಗಂತೂ ಖಾಲಿ ಹೊಟ್ಟೆಯಲ್ಲಿ ಈ ಥರದ್ದು ಹುಳಿ ಅಂಶ ಜಾಸ್ತಿ ಇರುವಂಥದ್ದನ್ನು ನಾನು ಡೈರೆಕ್ಟ್ಲಿ ತೊಗೊಂಡ್ರೆ ತುಂಬಾ ನನಗೆ ವಾಮಿಟ್ ಫೀಲು, ತಲೆ ಸುತ್ತು ಎಲ್ಲ ಥರ ಬಂದುಬಿಡತ್ತೆ ನನಗೆ. ಹಾಗಾಗಿ ಕೆಲವೊಂದು ನನ್ನ ಬಾಡಿಗೆ ಯಾವ್ದು ಸೆಟ್ ಆಗೋಲ್ಲ ಅದನ್ನು ಆದಷ್ಟು ದೂರ ಇಡ್ತೀನಿ. ನಿಂಬೆಹಣ್ಣಿನ ರಸ ಬೇಕಾದರೂ ನಾನು ತೊಗೋಬೋದು, ಬಟ್ ನೆಲ್ಲಿಕಾಯ್ದು ಮಾತ್ರ ನನ್ನ ಕೈಲಿ ಕುಡಿಯೋಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಅದನ್ನು ನಾನು ಮುಟ್ಟೋದಿಲ್ಲ. ಬಟ್ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು, ನನ್ನ ಮಗಳು ಹಾಗೆ ನನ್ನ ಮಗ 3 ಜನನೂ ಕೂಡ ಇದನ್ನು ಬೆಳಿಗ್ಗೆ ಹೊತ್ತು ಒಂದು ಗ್ಲಾಸ್ ತೊಗೋತಾರೆ. ಅದಕ್ಕೆ ಡೈಲಿ ಒಂದೊಂದು ರೀತಿಯಾಗಿ ಮಾಡಿಕೊಡ್ತೀನಿ. ಒಂದಿನ ಸೌತೆಕಾಯಿ, ಒಂದಿನ ಪುದೀನ, ಆ ಥರದ್ದು ವೆರೈಟಿಯಾಗಿ ಏನೇನು ಕುಡಿಬೇಕು ಅನಿಸುತ್ತೋ ಅವ್ರಿಗೆ ಆ ಥರದ್ದೆಲ್ಲ ವೆರೈಟಿಯಾಗಿ ಮಾಡಿಕೊಡ್ತಾ ಇರ್ತೀನಿ. ಇವತ್ತು ಬೀಟ್ರೋಟ್ ಹಾಕಿದ್ರಿಂದ ಆಲ್ಮೋಸ್ಟ್ ಬೀಟ್ರೋಟ್ ಕಲರೇ ಇದೆ. ಹಸಿ ಬೀಟ್ರೋಟು, ಕ್ಯಾರೆಟು, ಆಮ್ಲ ಇದೆಲ್ಲನೂ ಕುಡಿಯೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಬಟ್ ಎಲ್ಲರಿಗೂ ಸೆಟ್ ಆಗುತ್ತೆ ಅಂತ ಹೇಳಲ್ಲ. ಅದನ್ನೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ವೀಡಿಯೋದಲ್ಲಿ ಯಾರಾದರೂ ಏನಾದರೂ ವ್ಲಾಗಲ್ಲಿ ಮಾಡಿದಾಗ ನನ್ನನ್ನು ಸೇರಿಸೇ ಹೇಳ್ತಾ ಇರೋದು. ನಾವು ತೋರಿಸಿದಾಗ ನಮ್ಮ ಬಾಡಿಗೆ ಸೆಟ್ ಆಗುವಂತಹ ಆಹಾರ ಪದ್ಧತಿ ನಾವು ಮೇಂಟೈನ್ ಮಾಡುವಂಥದ್ದು. ನಮಗೆ ಸೆಟ್ ಆಗೋದು ಎಲ್ಲರಿಗೂ ಸೆಟ್ ಆಗುತ್ತೆ ಅನ್ನೋದು ತಪ್ಪು. ಹಾಗಾಗಿ ನಿಮ್ಮಲ್ಲಿ ಏನಾದರೂ ಆರೋಗ್ಯದಲ್ಲಿ ಕೆಲವೊಂದು ಸಮಸ್ಯೆಗಳು ಇದ್ದಾಗ ಒಂದು ಸಾರಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ಯಾವುದನ್ನೇ ಒಂದು ಫುಡ್ಡನ್ನ ತೊಗೊಳ್ಳೋದಾಗಲಿ ಅಥವಾ ಫುಡ್ ರೊಟೀನ್ನ ಮೇಂಟೈನ್ ಮಾಡೋದಕ್ಕೆ ಬೆಟರ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಬೆಳಗ್ಗೆ ಬೆಂಡೆಕಾಯಿ ಗೊಜ್ಜು ಮಾಡಿ ಚಪಾತಿ ಮಾಡಿ ಕೊಟ್ಟಿದ್ದಾಯಿತು. ನನ್ನ ಮಕ್ಳಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಬೆಂಡೆಕಾಯಿ ಗೊಜ್ಜು, ಚಪಾತಿ. ನಾನು ತಿಂಡಿ ಎಲ್ಲ ಮಾಡೋಷ್ಟರಲ್ಲಿ ನನ್ನ ಮಗ, ಆಲ್ಮೋಸ್ಟ್ ಮಗಳು ಇಬ್ಬರು ಪೂಜಾ ರೂಮೆಲ್ಲ ರೆಡಿ ಮಾಡಿ ಪೂಜೆ ಮಾಡಾಗಿತ್ತು. ಆನಂತರ ಅವರು ಸ್ಕೂಲಿಗೆ ಹೋದರು. ಆಮೇಲೆ ನಾನು ವ್ಲಾಗೇ ಮಾಡಿಲ್ಲ, ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದೆ. ಇದು ಬಂದು ನನ್ನ ಐ ಟೆಸ್ಟಿಗೆ ಹೋಗಿದ್ದಂಥದ್ದು. ಅಗರ್ವಾಲಲ್ಲಿ ಐ ಟೆಸ್ಟ್ ಮಾಡಿಸಿದ್ವಿ. ನನ್ನ ಮಗನಿಗೆ, ನನಗೆ, ನನ್ನ ಮಗಳಿಗೆ 3 ಜನಕ್ಕೂ. ಆಲ್ಮೋಸ್ಟ್ ನನ್ನ ಮಗಳಿಗೆ ಸ್ವಲ್ಪ ದೂರದ್ದು ಅಕ್ಷರಗಳು ಕಾಣಿಸ್ತಾ ಇರಲಿಲ್ಲ. ನನಗೂ ಅಷ್ಟೇ, ನಂಗೆ ಕ್ಲಿಯರಾಗಿತ್ತು ಎಲ್ಲನೂ. ಬಟ್ ಇತ್ತೀಚೆಗೆ ಜಾಸ್ತಿ ಟ್ಯಾಬು, ಮೊಬೈಲು ಈ ಥರ ನೋಡ್ತಾನೆ ಇರೋದ್ರಿಂದ ಎಲ್ಲೋ ಒಂದು ಕಡೆ ಅವಾಗವಾಗ ಕಣ್ಣೆಲ್ಲ ಉರಿ ಬರೋ ಥರ ಆಗ್ತಾಯಿತ್ತು. ಹಾಗಾಗಿ ಒಂದು ಸರಿ ಐ ಟೆಸ್ಟ್ ಮಾಡಿಸ್ಬಿಡೋಣ ಅಂತ ಹೇಳಿ ಬಂದ್ವಿ. ಬಟ್ ನನ್ನ ಮಗನಿಗೆ ತುಂಬ ಚೆನ್ನಾಗಿದೆ ಕಣ್ಣು, ಅವ್ನಿಗಿನ್ನೂ ಏನೂ ಆ ಥರ ಪ್ರಾಬ್ಲಮ್ ಇಲ್ಲ. ಬಟ್ ಆದರೂ ಅವನು ನನಗೂ ಗ್ಲಾಸ್ ಬೇಕು, ನನಗೂ ಒಂದು ಕನ್ನಡಕ ಕೊಡಿಸಿ ಅಂತ ಹೇಳ್ತಾ ಇದ್ದ. ಸರಿ, ಓಕೆ ಆಯಿತು, ಇರಲಿ. ಯಾವುದಕ್ಕೂ ಮಕ್ಕಳಿಗೆ ಬೆಟರ್ ಐ ಟೆಸ್ಟ್ ಮಾಡಿಸೋದು. ಇಯರ್ಲಿ ಒನ್ಸ್ ಅಥವಾ 6 ಮಂತ್ಸ್ ಒಂದು ಸರಿ ಮಾಡಿಸ್ತಾ ಇದ್ದರೆ ಒಳ್ಳೆಯದು ಅಂದ್ಬಿಟ್ಟು ಸುಮ್ಮನೆ ಒಂದು ಹಾಗೆ ಎಲ್ಲ ಟೆಸ್ಟ್ ಮಾಡಿಸ್ಕೊಂಡ್ವಿ. ಓಕೆ ಫ್ರೆಂಡ್ಸ್, ಇವಾಗ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ವ್ಲಾಗ್ ಶುರು ಮಾಡಿದ್ದು, ಬ್ಯಾಕ್ ಟು ಬ್ಯಾಕ್ ಮಾಡೋಕ್ಕಾಗಲೇ ಇಲ್ಲ. ಬೆಳಗ್ಗೆ ತಿಂಡಿ ಚಪಾತಿ, ಬೆಂಡೆಕಾಯಿ ಗೊಜ್ಜುನೇ ತಿಂದೆ ನಾನು ಕೂಡ. ಆನಂತರ ಮಧ್ಯಾಹ್ನ ಊಟ
ಅಣ್ಣದು ಇದು ಮಾಡಿದ್ವಿ. ಅಯ್ಯೋ ಸಾರಿ, ಹಿಂಗೆ ಏನೋ ಒಂದು ಟೆನ್ಷನಲ್ಲಿದ್ದೀನಿ ನಾನು. ಟೆನ್ಷನಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಏನೋ ಮಾಡೋಕ್ಕೋಗಿದ್ದೇನೋ ಮಾಡ್ತಾಯಿದ್ದೀನಿ. ಇವಾಗ ಮಕ್ಕಳದೆಲ್ಲ ಐ ಟೆಸ್ಟ್ ಇತ್ತು, ಕಣ್ ಟೆಸ್ಟ್ ಮಾಡಿಸಿದ್ವಿ ಹೋಗಿ. ನನ್ನ ಮಗಳಿಗಂತೂ ಸ್ವಲ್ಪ ಪವರ್ ಕಡಿಮೆ ಆಗಿದೆ ಕಣ್ಣಲ್ಲಿ. ಇನ್ಮೇಲೆ ಅವರು ಗ್ಲಾಸ್ ಹಾಕಬೇಕು. -1 ಆಗಿಬಿಡವೆ ಅವ್ರಿಗೆ ಐ ಪವರ್. ನಂದು ಒಂದು ಪ್ರಾಬ್ಲಮ್ ಏನಂದರೆ ರೈಟ್ ಸೈಡ್ ಕಣ್ಣು ತುಂಬ ಚೆನ್ನಾಗಿದೆ, ಲೆಫ್ಟ್ ಸೈಡಲ್ಲಿ 0.5 ಒಂದು ಸ್ವಲ್ಪ ಬ್ಲರ್ ಫೀಲಿಂಗ್, ಅಂದರೆ ಅಷ್ಟು ಪವರ್ ಕಡಿಮೆ ಆಗಿದೆ. ಇನ್ನು ಯಾವಾಗಲೂ ಹಾಕಲೇಬೇಕು ಅನ್ನೋದೇನಿಲ್ಲ ನನಗೆ. ನನ್ನ ಮೇನ್ ಯೂಟ್ಯೂಬ್ ಎಡಿಟ್ ಮಾಡಬೇಕಾದ್ರೆ ಅಥವಾ ಏನಾದರೂ ಟಿ ವಿ ನೋಡಬೇಕಾದ್ರೆ ಈ ಥರ ಒಂದು ಟೈಮಲ್ಲಿ ಹಾಕ್ಕೊಂಡ್ರೆ ಸಾಕು ಅಂತ ಮೆನ್ಷನ್ ಮಾಡಿದ್ದಾರೆ. ಒಂದು ಕಣ್ಣಲ್ಲಿ ಮಾತ್ರ ಪ್ರಾಬ್ಲಮ್. ಮತ್ತು ನನ್ನ ಮಗನಿಗೆ ಸದ್ಯಕ್ಕೆ ದೇವ್ರ ದಯೆ ಇನ್ನೂ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಚೈತು ಮಾತ್ರ ಹೇಳ್ತಾ ಇದ್ದು, ಅಮ್ಮ ಯಾಕೋ ನನಗೆ ಕಣ್ಣು ದೂರದಕ್ಷರ ಕಾಣಿಸ್ತಾ ಇಲ್ಲ ಅಂತ ಹೇಳಿ. ನಾವು ಲಾಸ್ಟ್ ಮಂತೇ ಚೆಕ್ ಮಾಡಿಸಿದ್ವಿ. ಗ್ಲಾಸ್ ತೊಗೊಳೋದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ವಿ, ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಅಂತ. ಹಾಗಾಗಿ ಲೇಟಾಗಿ ಚೆಕ್ ಮಾಡಿಸಿ ಈಗ ಫೈನಲಿ ಗ್ಲಾಸ್ ಹಾಕುವಂತಹ ಸಂದರ್ಭ ಬಂದುಬಿಡ್ತು. ಚೈತುಗೆ ಗ್ಲಾಸಸ್ ಕನ್ನಡಕ ತುಂಬ ಅವಶ್ಯಕತೆ ಇದೆ, ಹಾಕಲೇಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇವಾಗ ಐ ಟೆಸ್ಟ್ ಆಗಿದೆ. ಆಮೇಲೆ ಅವರಿಗೆ ಏನು ಇದು ಕೊಟ್ಟು ಬಂದಿದ್ವಿ, ಲೆನ್ಸ್ ಕಾರ್ಟಲ್ಲೇ ಕೊಟ್ಟು ಬಂದ್ವಿ. ನಾವು ತೋರಿಸಿದ್ದು ಅಗರ್ವಾಲಲ್ಲಿ ಅವಳಿಗೆ. ಬಟ್ ಲೆನ್ಸ್ ಕಾರ್ಟಲ್ಲಿ ತುಂಬ ಚೆನ್ನಾಗಿದೆ ಅಂತ ಅಂದರು ನಮ್ಮ ಮನೆಯವರು. ಗ್ಲಾಸಸ್ಸು ಅವ್ರು ಯೂಸ್ ಮಾಡ್ತಾರಲ್ಲ, ಹಾಗಾಗಿ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ಅಲ್ಲೇ ಚೈತುಗೆ ನನಗೆ ಜೊತೆಗೆ ನಾವಿಬ್ಬರು ತೊಗೋತಾ ಇದ್ದೀವಿ ಅನ್ನೋ ಒಂದು ಖುಷಿಗೆ ನನ್ನ ಮಗನೂ ಕೂಡ ಆರ್ಡ್ರ್ ಮಾಡ್ತಿದ್ದಾನೆ. ಅವನಿಗೆ ಏನಿಲ್ಲ, ತುಂಬ ಚೆನ್ನಾಗಿದೆ, ಕಂಟೆಸ್ಟ್ ಎಲ್ಲ ಮಾಡಿಸಿದ್ದೀವಿ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಾವೆಲ್ಲ ಹಾಕ್ಕೊತಾ ಇದ್ದೀವಿ ಅಂತ ಅವನಿಗೂ ಬೇಕು ಅಂತ ಇವಾಗ ಅವನು, ಅಂದರೆ ಈಗ ಟ್ಯಾಬ್ ನೋಡಿ ಏನಾದರೂ ವರ್ಕ್ ಮಾಡ್ತಾ ಇರ್ತಾರೆ, ಪ್ರಾಜೆಕ್ಟು ಅದು ಇದು ಮೊಬೈಲು ಅಂತ ಯೂಸ್ ಮಾಡ್ತಿರ್ತಾರೆ. ಹಾಗಾಗಿ ಒಂದು ಐ ಪ್ರೊಟೆಕ್ಟ್, ಅಂದರೆ ಸ್ಕ್ರೀನ್ದು ಪ್ರೊಟೆಕ್ಷನ್ಗೋಸ್ಕರ ಅಂತಲೇ ಅವನಿಗೊಂದು ಗ್ಲಾಸು, ಆಮೇಲೆ ಇನ್ನೊಂದೇನೋ ಸನ್ ಗ್ಲಾಸ್ ಒಂದು 2 ತೊಗೊತವನೆ. ನಮಗೆ ಐ ಪ್ರಾಬ್ಲಮ್ ಇದೆ ಅಂತ ನಾವು ತೊಗೋಬೇಕು. ನನ್ನ ಮಗ ಏನಿಲ್ಲ, ನನ್ನ ಸದ್ಯಕ್ಕೆ ಏನೂ ಅಷ್ಟಾಗಿ ಪ್ರಾಬ್ಲಮ್ ಇಲ್ಲ, ನನಗೇನು ಯಾವಾಗಲೂ ಹಾಕೋಬೇಕು ಅನ್ನೋದೇನಿಲ್ಲ. ಒಂದು ಕಣ್ಣು ಮಾತ್ರ 0.5, ಅದನ್ನು ಕೂಡ ನಮ್ಮನೆಯವರು ಬೇಡ, ನೀನು ಜಾಸ್ತಿ ಮೊಬೈಲ್ ನೋಡ್ತಾ ಇರ್ತೀಯ, ಜಾಸ್ತಿ ಅದು ಇದು ಮಾಡ್ತಾ ಇರ್ತೀಯ, ನೀನು ಹಾಕ್ಕೊಂಡೇ ನೋಡು, ಏನೇ ವರ್ಕ್ ಮಾಡಬೇಕಾದ್ರೂ ಕೂಡ ಚಿಟ್ಟು ಬಾಯ್ ಸಿಸರ್ ಕೊಡ್ಬಾ, ಹಾಕ್ಕೊಂಡೇ ಮಾಡು ಅಂತ. ಇವಾಗ ಫೈನಲಿ ನನಗೂ ಕನ್ನಡಕ ಬಂತು. ಬಟ್ ಯಾವಾಗಲೂ ಹಾಕಲ್ಲ, ವರ್ಕ್ ಮಾಡಬೇಕಾದ್ರೆ ಅಷ್ಟೇ. ಇವಾಗ ಅಡುಗೆ ಮಾಡಬೇಕು. ಅಡುಗೆ ಬಂದು ಸೊಪ್ಪು ಮಧ್ಯಾಹ್ನ ಬಿಡೋ ಆಯ್ತು, ಹೋಗಿ ನಾನು ಬೇಯಿಸ್ಕೊಳ್ತೀನಿ. ಮತ್ತೆ ಇನ್ನು ಮಧ್ಯಾಹ್ನ ಬರೀ ಇದು ಉಪ್ಸಾರು ಇತ್ತು, ಅವರೇ ಬೇಳೆ ಉಪ್ಸಾರು ಮಾಡಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ದೀನಿ. ಇವಾಗ ಸೊಪ್ಪು ಮಾಡಿಬಿಡ್ತಾ ಇದ್ದೀನಿ, ಯಾಕಂದರೆ ನಾಳೆ ಸ್ವಲ್ಪ ಕೆಲಸ ಇದೆ ನನಗೆ. ಇನ್ನು ಕೆಲಸ ಇರಬೇಕಾದ್ರೆ ಮತ್ತೆ ನಾಳೆ ಅಡುಗೆ ಮಾಡೋಕ್ಕಾಗಲ್ಲ. ಈಗ ಒನ್ ಟೈಮಿಗೆ ಬರೀ ಮೊಸರು ಒಗ್ಗರಣೆ ಮಾಡಿ ಸಾಕು ಅಂದರು ನಮ್ಮ ಮನೆಯವರು. ಮತ್ತು ಇವಾಗ ಮೊಸರು ಒಗ್ಗರಣೆ ಮಾಡಿ ಮತ್ತೆ ನಾನು ನಾಳೆ ಸೊಪ್ಪೆಲ್ಲ ಸೋಸಿ ಮತ್ತು ನಾಳೆ ಸೊಪ್ಪು ಹಿಂಸೆ ಆಗುತ್ತೆ. ಈಗಲೇ ಮಾಡಿ ಇಟ್ಬಿಟ್ರೆ ನಾಳೆಗೂ ಪೂರ್ತಿ ಆಗುತ್ತೆ. ಹಾಗಾಗಿ ಇವಾಗ ಸೊಪ್ಪು ಮಾಡ್ತಾ ಇದ್ದೀನಿ. ಝೆಪ್ಟೋ ಅಲ್ಲಿ ಆರ್ಡ್ರ್ ಮಾಡಿದ್ದು ಫ್ರೆಂಡ್ಸ್, ಪಾಫು ನನ್ನ ಮಕ್ಳಿಗೋಸ್ಕರ ಫಸ್ಟ್ ಟೈಮ್. ಕಾಣಿಸ್ತಾನೆ ಇಲ್ಲ ಅದು, ಹಿಂಗೆ ಒಳಗೆ ಓಹೋ ಮಾಮೂಲಿ ಪಫ್ ಕಂಡ್ರು ಇಟ್ಕೊಳ್ರಿ, ಅದರಲ್ಲೇ ಕಟ್ ಮಾಡ್ಕೊತೀನಿ ಇಬ್ಬರು. ಇದರಲ್ಲೇ ಹೋಗಿ ತೊಗೊಂಬಂದಿದ್ರೆ ಒಂದು 30 ರೂಪೀಸ್ಗೆಲ್ಲ ಸಿಗೋದು ಬೇಕರಿಯಲ್ಲಿ. ಅಮಾಝಲ್ಲೇ 30 ರೂಪೀಸ್ ಅಲ್ವಾ, ಇಲ್ಲಿ ತೊಗೊಂಬಂದಿರೋದಕ್ಕೆ 50 ರೂಪೀಸ್, 50 ರೂಪಾಯಿ ಪಫು. ನೋಡಿದರೆ ಏನೋ ದೊಡ್ಡದಾಗಿ ಕಾಣಿಸ್ತಿತ್ತು ಅಂತ ಒಂದು ತರಿಸಿದ್ರೆ ಫ್ರೆಂಡ್ಸ್ 30 ರೂಪೀಸ್ ಕೊಟ್ಟು ತರ್ತೀವಲ್ಲ ಅಮಾಸಲ್ಲಿ, ಹಾಗಿದೆ. ಪಫ್ ತರಿಸ್ಕೊಟ್ಟೆ ಮಕ್ಕಳಿಗೆ. ನಾನು ಆರ್ಡ್ರ್ ಮಾಡಿದ್ದೇ ಬೇರೆ, ನನ್ನ ಮಕ್ಕಳಿಗೆ ಅದ್ರ ಜೊತೆಗೆ ಇದು ಹ್ಯಾಂಡ್ ಬ್ಲೆಂಡರ್ ಸುಮಾರು ದಿನದಿಂದ ತೊಗೋಬೇಕು ಅಂತ ಭಾಳ ಆಸೆ ಇತ್ತು. ಫೈನಲಿ ಫ್ರೆಂಡ್ಸ್ ಇವತ್ತು ತೊಗೊಂಡೆ. ಯಾಕಂದರೆ ಹ್ಯಾಂಡ್ ಬ್ಲೆಂಡರ್ ತೊಗೊಳ್ಳೋಣ ಅಂತ. ಕೆಂಟಲ್ಲ ಇದು 1500 ರೂಪೀಸ್
ಝೆಪ್ಟೋಲಿ ಆರ್ಡ್ರ್ ಮಾಡಿ ತೊಗೊಂಡಿದ್ದು. ನಾನು ಅಮೆಝಾನಲ್ಲಿ ಚೆಕ್ ಮಾಡಿದೆ ಇದನ್ನು, ಬಟ್ ಇದು ಹೆವಿ ಕಾಸ್ಟ್ಲಿ ಇತ್ತು ಅಮೆಝಾನಲ್ಲಿ. ಅಂದರೆ 1700 ಆರ್ 800 ಆ ಥರದ್ದೇನೋ ಇತ್ತು ಅನಿಸುತ್ತೆ. 700 ಮೇ ಬಿ, ಒಟ್ನಲ್ಲಿ 200 ರುಪೀಸ್ ಜಾಸ್ತಿನೇ ಇತ್ತು. ಜೊತೆಗೆ ನಮಗೆ ಇದು ನಮಗೆ ಕೈಗೆ ಸೇರೋದಕ್ಕೆ 1-2-3 ಡೇಸು ಕೂಡ ಟೈಮ್ ಇತ್ತು. ಅದ್ರ ಬದಲು ನಾನು ಝೆಪ್ಟೋಲ್ಲಿ ಚೆಕ್ ಮಾಡಿದೆ. ನಾನು ಸ್ವಲ್ಪ ಈ ಥರ ಆನ್ಲೈನಲ್ಲಿ ಏನೋ ತೊಗೋಬೇಕಂದ್ರೆ ಚೆಕ್ ಮಾಡ್ತಾ ಇರ್ತೀನಿ. ಝೆಪ್ಟೋಲ್ಲಿ ಚೆಕ್ ಮಾಡಿದೆ, 400 ವ್ಯಾಟ್ ಇದು. ಸಖತ್ ಭಾರ ಇದೆ ಫ್ರೆಂಡ್ಸ್, ಇದು ತುಂಬ ಭಾರ ಇದೆ. 400 ವ್ಯಾಟ್ ಇರುವಂಥದ್ದು. ನೀವು ಅಮೆಝಾನಲ್ಲಿ ಚೆಕ್ ಮಾಡಿ ಕೆಂಟದು ಎಷ್ಟು ರೇಟ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಕೊಟ್ಟಿರೋದು 1500 ಇದು. ಇದು ಬಿಚ್ಚಿಬಿಟ್ಟು ಕೂಡ ವಾಶ್ ಮಾಡ್ಕೋಬೋದು. ಈ ರೀತಿ ಇದನ್ನು ತೆಗೆದು ನೀಟಾಗಿ ವಾಶ್ ಮಾಡಿ ನಾವು ಇಡ್ಬೋದು. ಜೊತೆಗೆ ಹೀಗೆ ಫಿಕ್ಸ್ ಮಾಡಿಕೊಂಡು ವೈರ್ ಕನೆಕ್ಷನ್ ಕೊಟ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋದು. ನಮ್ಮ ಮನೇಲಿ ಸೊಪ್ಪು ಸಾರು ಮಾಡಬೇಕಾರೆಲ್ಲ ನಾನು ಫೀಲ್ ಮಾಡ್ಕೊತಾ ಇದ್ದೆ, ಇದನ್ನು ತರಿಸ್ಕೋಬೇಕು ಸೊಪ್ಪು ಸಾರಿಗೆ ಯೂಸ್ ಆಗುತ್ತೆ ಅಂತ. ಫೈನಲಿ ತೊಗೊಂಡೆ. ಯಾಕಂದರೆ ನಾನು ಸೊಪ್ಪು ಸಾರಿಗೆ ಸಣ್ಣದಾಗಿ ಹಚ್ಚಾಕಕ್ಕೆ ನಂಗೆ ಇಷ್ಟ ಆಗ್ತಾ ಇರಲಿಲ್ಲ. ಈ ರೀತಿ ತೊಗೊಂಡಿದ್ದೀನಿ. ಇಲ್ಲಿ ಬಟನ್ಸ್ ಇದೆ ಆ್ಯಂಡ್ ಇಲ್ಲಿ ಮಿನಿಮಮ್ಮಿಂದ ಮ್ಯಾಕ್ಸಿಮಮ್ಗೆ ತಿರುಗಿಸ್ಕೊಳ್ಳೋದಕ್ಕಿದೆ. ಸಕ್ಕತ್ತಾಗಿದೆ. ಇದು ಒಂದು ತರಿಸ್ಕೊಂಡೆ. ಇದು ತೊಗೊಳಕ್ಕೆ ಅಂತ ಆರ್ಡ್ರ್ ಮಾಡಬೇಕಾಗಿತ್ತು. ಅದ್ರ ಜೊತೆಗೆ ಪಫ್ ಒಂದು ತರಿಸ್ಕೊಟ್ಟೆ. ಫೈನಲಿ ಫ್ರೆಂಡ್ಸ್, ಝೆಪ್ಟೋಲಿ 200 ರುಪೀಸ್ ಕಡಿಮೆಗೆ ತೊಗೊಂಡಿದ್ದೀನಿ. ಅಮೆಝಾನಲ್ಲಿ ಎಷ್ಟಿದೆ ನೋಡ್ಬೋದು. ಹಾಟ್ ಕೋಲ್ಡ್ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ವಾರಂಟಿನೂ ಕೂಡ ಇದೆ ಇದಕ್ಕೆ, 1 ಇಯರ್ ವಾರಂಟಿನೂ ಕೂಡ ಕೊಟ್ಟಿದ್ದಾರೆ. ಕೆಂಟ್ KENT ಕೆಂಟ್ ಸ್ಮಾರ್ಟ್ ಶೆಫ್ ಅಪ್ಲೈನ್ಸ್. ಯಾವುದೇ ಪ್ರಮೋಷನ್ ಅಲ್ಲ, ದುಡ್ಡು ಕೊಟ್ಟು ನಾನು ತೊಗೊಂಡಿದ್ದೆ. ಝೆಪ್ಟೋಲಿ ಬಟ್ ಇಷ್ಟು ದೊಡ್ಡದಾಗಿ ಬರುತ್ತೆ ಅಂದ್ಕೊಂಡಿರಲಿಲ್ಲ ನಾನು. ಇಡೋಕ್ಕೆ ಜಾಗ ಬೇಕು ನಮ್ಮ ಮನೇಲಿ, ಅಷ್ಟೇ ಇರೋಲ್ಲ. ನಿಮ್ಮಪ್ಪ ನೋಡಿದ್ರೆ ನಮ್ಮ ಮನೆಯವ್ರು ಒಂದು ಜ್ಯೂಸರ್ ಮಿಕ್ಸಿ ತರಿಸು ಅಂತಾರೆ, ಅದಕ್ಕೆ ತರ್ತಾಯಿಲ್ಲ ನಾನು. ಈ ಥರಕ್ಕೆಲ್ಲ ದುಡ್ಡು ಹಾಕ್ತಾ ಇದ್ದೀನಿ ಚೆನ್ನಾಗಿ. ಏನು ಮಾಡೋಕ್ಕಲ್ಲ, ಸೊಪ್ಪು ಸೋಸೋಣ. ಅಪ್ಪ 8 ಗಂಟೆ ಆಯಿತು, ಇನ್ನೂ ನಾನು ಸೊಪ್ಪು ಸೋಸ್ತಾನೆ. ನೀನು ಅಡುಗೆ ಮಾಡೋದು ಯಾವಾಗ? ಫಸ್ಟ್ ಅಡುಗೆ ಮಾಡ್ತೀನಿ ಫಸ್ಟ್. ಇವತ್ತಿನ ವ್ಲಾಗ್ ನೀವೇನು ನೋಡ್ತಾ ಇದ್ದೀರಾ, ಈ ವ್ಲಾಗ್ ನಾನು ನನ್ನ ತಮ್ಮನ ಕಳ್ಕೊಂಡಿದ್ದ ದಿನ ವ್ಲಾಗ್ ಮಾಡಿದ್ದಂಥದ್ದು. ನನ್ನ ತಮ್ಮ ಅಂತ ನಾನು ಏನು ಕರಿತೀನಿ, ನಮ್ಮ ಸುಬ್ಬ. ಅವತ್ತಿನ ದಿನ ಅವನು ಒಂದು 7:30 8:30 ಅಷ್ಟರಲ್ಲೇ ಅವನ ಜೀವ ಈ ಭೂಮಿಯಿಂದ ಹೊರಟೋಗಿದೆ. ಆದರೆ ನಮಗೆ ಆ ಒಂದು ಜ್ಞಾನನೇ ಇಲ್ಲ, ಅಥವಾ ಆ ವಿಚಾರನೂ ಕೂಡ ನಮಗೆ ಗೊತ್ತಿಲ್ಲ. ನಾವಾಯಿತು, ನನ್ನ ಕೆಲಸ ಆಯಿತು ಅಂತ ನನ್ನದೇ ಲೋಕದಲ್ಲಿ ನಾವು ಇದ್ದಿದ್ದಂಥದ್ದು. ನಮಗೆ ರಾತ್ರಿ ಸುಮಾರು ಒಂದು 10:30 10:45ಗೆ ಗೊತ್ತಾಯಿತು ಈ ಥರ ಅವನು ಇಲ್ಲ ಅನ್ನೋದು. ಹಾಗಾಗಿ ಅವತ್ತಿನ ದಿನ ಮಾಡಿದ್ದಂತಹ ವ್ಲಾಗ್ ಏನಿತ್ತು ಅದನ್ನು ನನಗೆ ತುಂಬ, ಅದು ನೋಡಿದಾಗೆಲ್ಲನೂ ಕೂಡ ನನಗೆ ಒಂಥರ ಫೀಲ್ ಆಗ್ತಾಯಿತ್ತು. ಎಡಿಟ್ ಮಾಡೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಒಂಥರ ಹೇಗೆ ಅಂದರೆ, ಜೀವನ ಅಂದರೆ ಇಷ್ಟೇ ಅಲ್ವಾ, ನಾವು ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ನಾವಾಯಿತು ನಮ್ಮ ಕೆಲಸ ಆಯಿತು ಅಂತ ಏನೇ ನಾವು ಮಾಡ್ಕೊಂಡು ಹೋಗ್ತಾಯಿದ್ರು, ಒಂದು ಸೆಕೆಂಡಲ್ಲಿ ಏನೇನೆಲ್ಲ ಅಥವಾ ಒಂದು ದಿನದಲ್ಲಿ ಏನೇನೆಲ್ಲ ನಮ್ಮ ಜೀವನ ಬದಲಾವಣೆ ಆಗೋಗುತ್ತೆ ಅನ್ನೋದಕ್ಕೆ ಇವತ್ತಿನ ದಿನ ಅಂತ ಅನ್ಬೋದು. ನನಗಂತೂ ತುಂಬ ನೆನೆಸ್ಕೊಂಡ್ರೆ ಮನಸ್ಸಿಗೆ ನೋವಾಗ್ತಾ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಲೈಫ್ ಅಂದರೆ ಅದೇ. ಫೈನಲಿ ಇದನ್ನು ನಾನು ಝೆಪ್ಟೋಲಿ ತರಿಸ್ಕೊಂಡೆ. ನನಗೆ ಕೆಲವೊಂದು ಐಟಮ್ ಪ್ರಾಡಕ್ಟ್ಸ್ ಏನಿದ್ದಾವೆ ಅದು ಡಿಮಾರ್ಟ್ಗಿಂತನೂ ಕೂಡ ಕಡಿಮೆ ರೇಟಿಗೆ ನನಗೆ ಝೆಪ್ಟೋಲೇ ಸಿಗುತ್ತೆ. ನೀವು ಬೇಕಾದರೆ ಅಂದರೆ ಚೆಕ್ ಮಾಡ್ಬೋದು. ಕೆಲವೊಂದು ನೀವು ಡಿಮಾರ್ಟಲ್ಲಿ ಹೋದಾಗ ತೊಗೊಂಡು ಬಂದಿರ್ತೀರಲ್ಲ, ಆ ಬಿಲ್ನ ಇಟ್ಕೊಂಡಿದ್ರೆ ನೀವು ಕೆಲವೊಂದನ್ನು ನೀವು ಝೆಪ್ಟೋಲ್ಲಿ ಚೆಕ್ ಮಾಡಿ, ಅಥವಾ ಅಮೆಝಾನಲ್ಲಿ ನೀವೇನಾದರೂ ತೊಗೊಳ್ಳೋದಕ್ಕೂ ಮುಂಚೆ, ನಾನು ಯಾವಾಗಲೂ ಅಷ್ಟೇ ಆನ್ಲೈನಲ್ಲಿ ನಾನು ಏನೇ ತೊಗೋಬೇಕಾದ್ರೂ ಒಂದಷ್ಟು ಆನ್ಲೈನ್ ಏನೇನು ಶಾಪಿಂಗ್ ನಮ್ಮದು ಆ್ಯಪ್ಗಳಿದೆ ಎಲ್ಲ ಆ್ಯಪಲ್ಲೂ ಕೂಡ ನಾನು ಚೆಕ್ ಮಾಡ್ತಾ ಇರ್ತೀನಿ. ರೇಟ್ ಎಷ್ಟಿದೆ, ಏನು ಎತ್ತಾ, ಇಲ್ಲಿ ಅಂದರೆ ನಮ್ಗೆ 1 ಡೇ ಡೆಲಿವರಿ ತಂದು ಕೊಡ್ತಾರಾ, ಕ್ವಾಲಿಟಿ ಅದೇ ಇರುತ್ತಾ, ಮತ್ತು ವ್ಯಾಟ್ ಎಷ್ಟಿದೆ, ಪ್ರತಿಯೊಂದು ಚೆಕ್ ಮಾಡ್ತಾ ಇರ್ತೀನಿ. ಕೆಲವೊಂದು ಟೈಮಲ್ಲಿ ನನಗೆ ಅನಿಸುತ್ತೆ ಆ ಥರ ಆನ್ಲೈನ್ ಆ್ಯಪ್ ಇರೋದ್ರಿಂದ ಯೂಸ್ ಆಗುತ್ತೆ. ಒಂದೊಂದರಲ್ಲಿ ಒಂದೊಂದು ರೇಟು ಜಾಸ್ತಿ ಇರುತ್ತೆ. ಬಟ್ ನನಗೆ ಅನಿಸ್ತು ಎಷ್ಟೋ ಪ್ರಾಡಕ್ಟ್ಗಳು, ಮನೆ ಗ್ರಾಸರೀಸು ಅಷ್ಟೇ ನನಗೆ ಡಿಮಾರ್ಟ್ಗಿಂತನೂ ಕೂಡ ಕಡಿಮೆ ರೇಟಲ್ಲೇ ಝೆಪ್ಟೋಲ್ ಸಿಕ್ಕಿದೆ. ಜೊತೆಗೆ ಸೇಮ್ ಟು ಸೇಮ್ ಡಿಮಾರ್ಟಲ್ಲಿ ಎಷ್ಟಿರುತ್ತೆ ಅಷ್ಟೇ ರೇಟು ಕೂಡ ಝೆಪ್ಟೋಲು ಕೂಡ ಕೆಲವೊಂದು ಪ್ರಾಡಕ್ಟ್ಗಳು ಸಿಕ್ಕಿದೆ. ಅಂದರೆ ಈ ಒಂದು ದಿನಸಿ ಒಂದು ಬಿಟ್ಟು, ಅಂದರೆ ಕಾಳು ಬೇಳೆ ಈ ಥರದ್ದೆಲ್ಲ ಬಿಟ್ಟರೆ ಆಲ್ಮೋಸ್ಟ್ ಆಲ್ ಇನ್ ಪ್ಯಾಕಿಂಗ್ ಪ್ರಾಡಕ್ಟ್ಸ್ ಏನು ತೊಗೊಳ್ತೀವಿ ಇವಾಗ, ಸರ್ಪ್ ಆಗ್ಬೋದು, ವಾಷಿಂಗ್ ಯೂಸ್ ಮಾಡುವಂತಹ ಸರ್ಪ್ ಆಗ್ಬೋದು, ಸೋಪು, ಮತ್ತು
ಕೆಲವೊಂದು ಆಯಲ್ಲು, ಅಡುಗೆಗೆ ಯೂಸ್ ಮಾಡೋವಂಥದ್ದು ಎಲ್ಲನೂ ಅಷ್ಟೇ ಫ್ರೆಂಡ್ಸ್. ಆಲ್ಮೋಸ್ಟ್ ಆಲ್ ಆನ್ಲೈನ್ ಶಾಪಿಂಗ್ ಬೆಸ್ಟ್ ಅಂತ ನನಗನ್ಸಿದೆ. ಕೆಲವೊಬ್ರು ಯಾರಾದರೂ ತೊಗೊಳ್ಳೋರಿದ್ದರೆ ಚೆಕ್ ಮಾಡಿ ತೊಗೊಳ್ಳಿ. ಹಾಗಾಗಿ ನನಗೆ ಒಂದು ₹200 ಅಮೆಝಾನ್ಗಿಂತನೂ ₹200 ಕಡಿಮೆಗೆ ಸಿಕ್ತು ಅಂತ ಹೇಳಿ ನಾನು ಝೆಪ್ಟೋಲೇ ತರಿಸ್ಕೊಂಡೆ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಅದರಲ್ಲಿ ನಾನು ಮೊಸಪ್ಪೆಲ್ಲ ಮಾಡಬೇಕು ಅಂದರೆ ನಂಗೆ ತುಂಬ ಬೇಗನೆ ಯೂಸ್ ಆಗುತ್ತೆ. ರಸಮ್ಗೆ, ಮೊಸಪ್ಗೆ ಎಲ್ಲ ಬ್ಲೆಂಡ್ ಮಾಡೋದಕ್ಕೆ ಚೆನ್ನಾಗಿದೆ. ಒಂದು ಕಡೆ ಅಡುಗೆ ಎಲ್ಲ ಮಾಡಿದ್ದಾಯಿತು. ಆವತ್ತಿನ ದಿನ ನಾನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅಡುಗೆ ಎಲ್ಲ ಮಾಡಿ ಮಕ್ಕಳು ಊಟ ಕೊಟ್ಟು ಸ್ವಲ್ಪ ಸೊಪ್ಪೆಲ್ಲ ಇತ್ತು, ಕೂತ್ಕೊಂಡೆ ಬಿಡಿಸೋಣ ಅಂತ. ಅಷ್ಟರಲ್ಲಿ ಟೈಮ್ ಬಂದು 10:30 ಆಗೋಗಿತ್ತು. ಆವಾಗ ವ್ಲಾಗಲ್ಲಿ ನನಗೆ ಅಂದರೆ ಏನಾಯಿತು, ನಮ್ಮ ಮನೆಯವ್ರು ಬಂದು ಹೇಳಿದ್ಮೇಲೆ ನನಗೆ ಆ ವ್ಲಾಗ್ ನೋಡಿದಾಗೆಲ್ಲ ಎಡಿಟಿಂಗ್ ಮಾಡೋಕ್ಕೂ ಮನಸ್ಸಾಗ್ತಾ ಇರಲಿಲ್ಲ. ನಾನು ಹಾಗಾಗಿ ಮಾಡೇ ಇರಲಿಲ್ಲ. ಅವತ್ತಿಂದ ಇವತ್ತಿನವರೆಗೂ ಈ ತಿಂಗಳಲ್ಲಿ ನಾನು ಮಾಡಿದರೆ 1-2 ದಿನದ ವ್ಲಾಗ್ ಮಾಡಿರ್ಬೋದು, ಬಿಟ್ಟರೆ ನಾನು ವ್ಲಾಗೇ ಮಾಡಿಲ್ಲ. ಕೆಲವೊಂದು ಆ ಥರ ತುಂಬಾ ಲೈಫಲ್ಲಿ ಏನೇನೋ ನಡೆದೋಗ್ಬಿಟ್ಟು ಹೇಳ್ತೀನಿ ನೆಕ್ಸ್ಟು ನಾನು ವ್ಲಾಗ್ ಅಪ್ಲೋಡ್ ಮಾಡಿದಾಗ. ಇದು ಬಂದು ಮಧ್ಯದಲ್ಲಿ ನನಗೆ ಯಾವಾಗಾದರೂ ಅಡುಗೆದೇನಾದರೂ ರೆಸಿಪಿ ಮಾಡಬೇಕಾದ್ರೆ ಶೂಟಿಂಗ್ ಮಾಡ್ಕೊಳ್ಳೋಣ, ಅಂದರೆ ಶೂಟ್ ಮಾಡಿಕೊಂಡು ವೀಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕೆಲವೊಂದು ರೆಸಿಪಿನ ನಾನು ಇಲ್ಲಿ ಮಾಡ್ಕೊಂಡಿದ್ದೆ. ಇದು ಬಂದು ಟೊಮೆಟೊ ಉಪ್ಪಿನಕಾಯಿ ಥರ, ಅಂದರೆ ಟೊಮೆಟೊ ತೊಕ್ಕು ಅಂತ ಅನ್ಬೋದು, ಅಥವಾ ಟೊಮೆಟೊ ಪಿಕಲ್ ಅಂತಲೂ ಕರಿಬೋದು. ಅದು ನಮ್ಮ ಮನೇಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ತಾ ಇರ್ತೀನಿ. ಇದು ಬಂದು ಇನ್ಸ್ಟಾ ಚಾಪರು. ಇದು ನಾನು ತೊಗೊಂಡು 3 ಇಯರ್ಸ್ ಆಯಿತು. ₹2000 ಏನೋ ಕೊಟ್ಟು ಅಮೆಝಾನಿಂದನೇ ತೊಗೊಂಡೆ. 3 ವರ್ಷ ಆಯಿತು. ತುಂಬ ಚೆನ್ನಾಗಿ ಬಾಳಿಕೆ ಬರ್ತಾಯಿದೆ. ತರಕಾರಿ ಕಟ್ ಮಾಡೋದಕ್ಕಾಗಲಿ, ಆನಿಯನ್ ಕಟ್ ಮಾಡೋದಕ್ಕೆ, ಕೆಲವೊಂದು ಟೈಮಲ್ಲಿ ವಡೆ ಎಲ್ಲ ರುಬ್ಕೊಳ್ಳೋದಕ್ಕೆ ನಾನು ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ಇವಾಗ ಟೊಮೆಟೊ ತೊಕ್ಕು ಮಾಡ್ಕೊಳ್ಳೋಕ್ಕೂ ಕೂಡ ನಾನು ಅದರಲ್ಲೇ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡೆ. ಆನಂತರ ಆ ಒಂದು ಟೊಮೆಟೊ ತೊಕ್ಕಿಗೆ ಒಂದು ಪೌಡ್ರ್ ಬೇಕಾಗಿತ್ತು. ಆ ಪೌಡ್ರಿಗೆ ಇಲ್ಲಿ ನಾನು 2 ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ, 1 ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ, ಹಾಗೆ 1/4 ಟೀ ಸ್ಪೂನಷ್ಟು ಮೆಂತ್ಯ. ಇಷ್ಟೇ. ಇದಿಷ್ಟನ್ನು ಕೂಡ ಚೆನ್ನಾಗಿ ಚಟಪಟ ಅನ್ನೋ ಥರ ಹುರ್ಕೊಂಡು ಆನಂತರ ಇದನ್ನು ಡ್ರೈ ಆಗಿಯೇ ಪೌಡ್ರ್ ಮಾಡಿ ಇಟ್ಕೋಬೇಕು. ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ರೆ ನೀವು ಯಾವಾಗ ಬೇಕಾದರೂ ಟೊಮೆಟೊ ತೊಕ್ಕಿಗಾದರೂ ಹಾಕ್ಕೋಬೋದು, ಅಥವಾ ನೀವು ಉಪ್ಪಿನಕಾಯಿ ಮಾಡ್ತೀನಿ ಅಂದರೂ ಕೂಡ ಇದನ್ನು ಆ್ಯಡ್ ಮಾಡ್ಕೋಬೋದು. ತಣ್ಣಗಾದ್ಮೇಲೆ ಇದನ್ನು ಪುಡಿ ಮಾಡ್ಕೊಳ್ಳೋವಂಥದ್ದು. ಕೆಲವೊಂದು ಉಪ್ಪಿನಕಾಯಿ ಅಥವಾ ತೊಕ್ಕು ಈ ಥರದ್ದೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು. ಹಾಗಾಗಿ ಇಲ್ಲೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಸಾಸಿವೆ, ಹಾಗೆ ಇಂಗು, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ನೀವು ಇದಕ್ಕೆ ಹಾಕ್ಕೋಬೋದು. ಅದನ್ನು ಕೂಡ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಈರುಳ್ಳಿನೂ ಕೂಡ ಹಾಕ್ಕೊತಾ ಇದ್ದೀನಿ. 1 kg ನಾನು ನಾಟಿ ಟೊಮೆಟೊ ಹಾಕ್ತೀನಿ ಅಂದರೆ ಅದಕ್ಕೆ 1/4 kgಯಷ್ಟು ನಾನು ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಈ ಟೊಮೆಟೊನ ಏನು ನಾನು ಚಾಪರಲ್ಲಿ ಫುಲ್ಲು ಸಣ್ಣದಾಗಿ ಚಾಪ್ ಮಾಡ್ಕೊಂಬಿಟ್ಟಿದ್ದೆ, ಅದನ್ನು ಈಗ ಈರುಳ್ಳಿ ಜೊತೆ ಹಾಕಿ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಎಷ್ಟು ನಿಮಗೆ ಇರುತ್ತೆ ಅಂದರೆ, ಇವಾಗ ಒಂದು ಬೌಲ್ ತುಂಬ ಕಾಣಿಸ್ತಾ ಇದೆ ಅಂದರೆ ಅರ್ಧದಷ್ಟು ಆಗಿಬಿಡುತ್ತಿದ್ದು. ಆ ರೀತಿಯಾಗಿ ಬೇಯಿಸಿ ಇಟ್ಕೊಂಡ್ರೆ ಸುಮಾರು ದಿನಗಳ ಕಾಲ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಹೊರಗಡೆ ಇಡ್ತೀನಿ ಅಂದ್ರೂ ಕೂಡ ಒಂದು 4 to 5 ಡೇಸ್ ಆಚೆ ಇಟ್ಕೋಬೋದು, ಏನೂ ಹಾಳಾಗೋದಿಲ್ಲ. ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ಸಣ್ಣ ಕಪ್ಪಷ್ಟು ನಾನು ಹುಣಸೆ ಹಣ್ಣಿನ ರಸನೂ ಕೂಡ ಆ್ಯಡ್ ಮಾಡಿದ್ದೀನಿ. ಅಂದರೆ ನಾಟಿ ಟೊಮೆಟೊ ಹಾಕಿರೋದ್ರಿಂದ ಹುಣಸೆ ಹಣ್ಣಿನ ರಸ ಸ್ವಲ್ಪ ಹಾಕಿದರೆ ಸಾಕು, ಯಾಕಂದರೆ ಹುಳಿ ಜಾಸ್ತಿ ಆಗೋಗ್ಬಿಡತ್ತೆ. ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸನೂ ಹಾಕಿ ಇವಾಗ ನೀವು ನೋಡ್ಬೋದು ಯಾವ ರೀತಿಯಾಗಿ ಚೆನ್ನಾಗಿ ಬೆಂದಿದೆ ಅಂತ. ಈಗ ಇದಕ್ಕೆ ನಾನು ಏನು ಜೀರಿಗೆ, ಸಾಸಿವೆ ಹಾಗೆ ಮೆಂತ್ಯ ಹಾಕಿ ಪೌಡ್ರ್ ಮಾಡಿಟ್ಟಿದ್ದೆ, ಆ ಪೌಡ್ರನ್ನ 2 ಸ್ಪೂನಷ್ಟು ಹಾಕಿ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ, ಆನಂತರ ನಿಮ್ಮ ಖಾರ ಯಾವ ರೀತಿ ಬೇಕೋ ಆ ರೀತಿ ಅಚ್ಚ ಖಾರದ ಪುಡಿನ ಹಾಕ್ಕೋಬೋದು. ಇಲ್ಲಿ ನಾನು ಒಂದು 4 ಸ್ಪೂನಷ್ಟು ಅಚ್ಚ ಖಾರದ ಪುಡಿನೂ ಕೂಡ ಹಾಕಿದ್ದೀನಿ. ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಬಿಡಬೇಕು. ಈಗ ನಾವು ಎಷ್ಟು ಎಣ್ಣೆ ಹಾಕಿರ್ತೀವಿ ಅದು ಎಣ್ಣೆ ಅಷ್ಟು ಕೂಡ ಈ ಗೊಜ್ಜಲ್ಲಿ ಏನಂದರೆ ಫುಲ್ಲು ಕಂಪ್ಲೀಟ್ ಎಣ್ಣೆ ಬಿಡಬೇಕು. ಆ ರೀತಿ ಎಣ್ಣೆ ಬಿಟ್ಟರೆ ಮಾತ್ರ ಟೇಸ್ಟು ಸೂಪರಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ನಮ್ಮನೇಲಂತೂ ತುಂಬ ಇಷ್ಟಪಡ್ತಾರೆ. ಟೊಮೆಟೊ ರೇಟ್ ಕಡಿಮೆ ಆದಾಗ ಜಾಸ್ತಿ ಈ ಥರ ಮಾಡಿ ಇಟ್ಕೊಳ್ತೀನಿ ನಾನು. ಇದಿಷ್ಟು ನೀವು ಒಂದ್ಸರಿ ಟ್ರೈ ಮಾಡಿ, ಸಖತ್ತಾಗಿದೆ ಟೇಸ್ಟು. ಇವಾಗ ನೋಡ್ತಾ ಇದ್ದೀರಾ ನೋಡಿ, ಈ ಥರ ಕಂಪ್ಲೀಟ್ ಎಣ್ಣೆ ಬಿಡುತ್ತೆ. ಬರೀ ಟೊಮೆಟೊ ಹಾಕಿ ಮಾಡೋದಕ್ಕಿಂತ ಜೊತೆಗೆ ಈರುಳ್ಳಿನೂ ಕೂಡ ಸಣ್ಣದಾಗಿ ಚಾಪ್ ಮಾಡಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ, ಈರುಳ್ಳಿ ಟೊಮೆಟೊ ನಿಮಗೆ ಗೊತ್ತೇ ಆಗೋದಿಲ್ಲ ನಾವು ಈರುಳ್ಳಿ ಹಾಕಿದ್ದೀವಿ ಅಂತ. ಆ ಲೆವೆಲಿಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸೂಪರಾಗಿ ಟೊಮೆಟೊ ತೊಕ್ಕು ರೆಡಿ ಆಗುತ್ತೆ. ಆನಂತರ ಇದು ಒಂದು ರೆಸಿಪಿನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಪುಳಿಯೋಗರೆ ಪೌಡರ್. ಸುಮಾರು ಜನ ನನಗೆ ನೀವೇನೋ ಸಾಂಬಾರು ಪುಡಿಲಿ ಮಾಡಿಬಿಡ್ತೀರಾ ಸುಷ್ಮಾ, ಬಟ್
ನಮಗೆ ಮನೇಲೇ ಮಾಡ್ಕೊಳ್ಳೋದಕ್ಕೆ ತೋರಿಸಿ. ಯಾಕಂದ್ರೆ ನಿಮ್ಮ ಮನೆ ಸಾಂಬಾರು ಪುಡಿ ನಮ್ಮ ಮನೆ ಸಾಂಬಾರು ಪುಡಿ ಬೇರೆ ಬೇರೆ ಥರ ಟೇಸ್ಟ್ ಇರುತ್ತಲ್ವ, ಹಾಗಾಗಿ ಮಾಡ್ಕೊಳ್ಳೋದು ತೋರಿಸಿ ಅಂತಿದ್ರಿ. ಈಗ ಏನು ನೋಡ್ತಾ ಇದ್ದೀರಾ, ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಬಂದು ರೆಡಿ ಮಿಕ್ಸ್ ಪುಳಿಯೋಗರೆ ಪೌಡ್ರಿಗೋಸ್ಕರ ಇಟ್ಕೊಂಡಿರೋ ಅಂಥದ್ದು. ಇವಾಗ ಇದು ನಾವು ಒಂದೊಂದನ್ನು ಸಣ್ಣ ಉರಿಯಲ್ಲಿ ಡ್ರೈ ಪೌಡರ್ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ನಾನು ಒಂದು ಪ್ಯಾನಿಗೆ 1 ಕಪ್ಪಷ್ಟು, 1 ಬೌಲ್, ನೀವು ಯಾವುದು ಸ್ಟಾರ್ಟಿಂಗ್ ಧನಿಯಕ್ಕೆ 1 ಬೌಲ್ ಯೂಸ್ ಮಾಡ್ತೀರಾ ನೋಡಿ, ಆ 1 ಬೌಲಲ್ಲೇ ನಾನು ಹೇಳೋ ಕ್ವಾಂಟಿಟಿನ ಮಾಡ್ಕೊಳ್ತಾ ಹೋಗಿ ಅದನ್ನು ಹುರ್ಕೋಬೇಕು. ಧನಿಯಾ ಎಲ್ಲ ಡ್ರೈ, 1 ಬೌಲು ಧನಿಯಾ, ಅದಕ್ಕೊಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೇ ಕಪ್ಪಲ್ಲಿ ಅರ್ಧದಷ್ಟು ಕಡಲೆಬೇಳೆ, ಅದರಲ್ಲಿ 1/4 ಭಾಗದಷ್ಟು ಕಡಲೆಕಾಯಿ ಬೀಜ, ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿ, 1 ಕಪ್ ಧನಿಯಾ ಏನು ತೊಗೊಂಡಿರ್ತೀರ ಅದೇ ಕಪ್ ಮೆಜರ್ಮೆಂಟಲ್ಲಿ ಅರ್ಧ ಕಪ್ಪಷ್ಟು ಕಡಲೆಬೇಳೆ, 1/4 ಕಪ್ಪಷ್ಟು ಕಡಲೆಕಾಯಿ ಬೀಜ ಮತ್ತು ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿ, ಇದಿಷ್ಟನ್ನು ಕೂಡ ನಾನು ಒಟ್ಟಿಗೆ ಹಾಕಿ ಇದನ್ನು ಕಂಪ್ಲೀಟ್ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ 3 ಉರಿಯೋದಕ್ಕೂ ಈಕ್ವಲ್ ಇದೇ ಬೇಕಾಗತ್ತೆ, ಅಂದರೆ ಟೈಮ್ ಅಷ್ಟೇ ಬೇಕಾಗುತ್ತೆ. ಹಾಗಾಗಿ ಒಟ್ಟಿಗೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಇಲ್ಲಿ ಉದ್ದಿನಬೇಳೆ ಹಾಕಿದ್ದೀನಿ, ಜೊತೆಗೆ 2 ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ, 1 ಸ್ಪೂನಷ್ಟು ಕಾಳುಮೆಣಸು, 1/4 ಟೀ ಸ್ಪೂನಷ್ಟು ಮೆಂತ್ಯ, ಇದಿಷ್ಟನ್ನು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೀವು ಹುರಿಯುವಂತಹ ಒಂದು ವಿಧಾನದಲ್ಲೂ ಕೂಡ ನಾವು ಮಾಡುವಂತಹ ಅಡುಗೆ ಘಮ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಇದಿಷ್ಟನ್ನು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಅಂದರೆ ಸೀಸ್ಕೋಬಾರ್ದು, ಸೀಸಿದ್ರೆ ಅದ್ರ ಟೇಸ್ಟೇ ಹೋಗಿಬಿಡುತ್ತೆ. ಈಗ ಮತ್ತೆ ಏನು ನಾವು ಧನಿಯಾ ತೊಗೊಂಡಿದ್ವಿ ಕಪ್ ಮೆಜರ್ಮೆಂಟು, ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ನೀವು ಕಪ್ಪು ಎಳ್ಳು, ನಿಮಗೆ ಕಪ್ಪೆಳ್ಳಿಲ್ಲ ಅಂತಂದರೆ ಬಿಳಿ ಎಳ್ಳನ್ನು ಕೂಡ ಹಾಕ್ಕೋಬೋದು. ಬಟ್ ಕೆಲವೊಂದು ಟೇಸ್ಟು, ಘಮ, ಕಲರ್ ಸೇಮ್ ನಾವು ಮಾಡೋ ಥರನೇ ಬರಬೇಕು ಅಂದರೆ ಕಪ್ಪೆಳ್ಳನ್ನೇ ಹಾಕಬೇಕಾಗತ್ತೆ. ಕಪ್ಪೆಳ್ಳು ಹಾಕಿದ ನಂತರ ಇಲ್ಲಿ ನಾನು ಸುಮಾರು 1 ಕಪ್ ಏನು ನೀವು ಧನಿಯಾ ತೊಗೊಂಡಿದ್ದೀರ ಅಂದರೆ ಆ ಕಪ್ಪಲ್ಲಿ 2 ಕಪ್ಪಷ್ಟು ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ, 1 ಕಪ್ಪಷ್ಟು ನಾನು ಗುಂಟೂರು ಮೆಣಸಿನ್ಕಾಯಿ, ನಾನು ಧನಿಯಾ ಯಾವುದ್ರಲ್ಲಿ ಹಾಕಿದರೆ ಅದೇ ಮೆಜರ್ಮೆಂಟ್ ಕಪ್ಪಲ್ಲೇ ಹೇಳ್ತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡೋಗಿದ್ರೆ ಕರೆಕ್ಟಾಗಿ ಮಾಡ್ಕೋಬೋದು ಅಂತ. ಸ್ವಲ್ಪ ಕಲರ್ ಚೆನ್ನಾಗಿ ಕೊಡಲಿ ಅನ್ನೋದಕ್ಕೋಸ್ಕರ ಬ್ಯಾಡಗೆ ಮೆಣಸಿನ್ಕಾಯಿನ 2 ಕಪ್ ಹಾಕ್ಕೊಳ್ತೀನಿ. ಖಾರ ಸ್ವಲ್ಪ ಮೀಡಿಯಮ್ ಆಗಿರಲಿ ಅನ್ನೋದಕ್ಕೆ 1 ಕಪ್ಪಷ್ಟು ನಾನು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡು ಇದನ್ನು ಕೂಡ ಕಂಪ್ಲೀಟ್ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಎಲ್ಲನೂ ಹುರ್ಕೋಬೇಕು. ಹುರ್ಕೊಂಡ್ರೆ ನಿಮಗೆ ಒಂದು ಟೇಸ್ಟ್ ಚೆನ್ನಾಗಿ ಕೊಡೋದು. ಈ ರೀತಿ ಸಣ್ಣ ಫ್ಲೇಮಲ್ಲಿ ಮೆಣಸಿನ್ಕಾಯಿ ಎಲ್ಲನೂ ಕೂಡ ಹುರ್ಕೋಬೇಕು. ಈ ಮೆಣಸಿನ್ಕಾಯಿ ಹುರಿಬೇಕಾದ್ರೆ ಮನೆಯೆಲ್ಲ ಸ್ವಲ್ಪ ಘಾಟಾಯಿತು. ಆಗಂತೂ ನನ್ನ ಮಕ್ಕಳು, ಅಮ್ಮ ಹೆಂಗಮ್ಮ ಅಡುಗೆ ಮಾಡ್ತೀಯಾ, ಇದೆಲ್ಲ ನೀನು ಸಖತ್ತು, ನಿಮಗೆ ಕಣ್ಣುರಿ ಅಲ್ವಾ ಮೂಗುರಿ ಅಲ್ವಾ ಅಂತ ಹೇಳ್ತಾಯಿದ್ರು. ಅದಕ್ಕೆ ಹೇಳ್ತಾ ಇದ್ದೆ ನನ್ನ ಮಕ್ಳಿಗೆ, ಬರೀ ಈಗ ಒಂದು ಸ್ವಲ್ಪ ಪುಳಿಯೋಗರೆ ಪುಡಿ ಹುರಿಯೋದಕ್ಕೆ ಹೀಗೆ ಹೇಳ್ತಾ ಇದ್ದೀರಲ್ಲ, ಸಾಂಬಾರು ಪುಡಿಗೆ ಮಸಾಲ ಸಾಂಬಾರು ಪುಡಿ ಮಾಡಬೇಕಾದ್ರೆ ಹುರಿತಾ ಇರ್ತೀವಲ್ಲ, ಆಗ ಎಷ್ಟು ನಮಗೆ ಆ ಘಾಟ್ ಬರ್ಬೋದಲ್ವ. ಅದನ್ನೆಲ್ಲ ನಾವು ಸಹಿಸ್ಕೊಂಡು ಒಂದು ಕೆಲಸ ಮಾಡ್ತೀವಿ, ಯಾರಿಗೋಸ್ಕರ, ನಮ್ಮ ಮಕ್ಳಿಗೋಸ್ಕರ. ಇದೇ ಲೈಫ್ ಅಂದರೆ, ಜೀವನ ಅನ್ನೋದನ್ನ ನನ್ನ ಮಕ್ಳಿಗೆ ಹೇಳ್ತಾ ಇರ್ತೀನಿ. ಎಷ್ಟೆಲ್ಲ ಕಷ್ಟಪಟ್ಟು ಹೇಗೆಲ್ಲ ಒಬ್ಬರು ಲೈಫ್ ಲೀಡ್ ಮಾಡ್ತಾರೆ. ನಾವು ಬರೀ ಮೆಣಸಿನ್ಕಾಯಿ ಹುರಿಯೋದಕ್ಕೆ ಕಷ್ಟ ಅಂತೀವಿ, ಬಟ್ ಎಷ್ಟೋ ಜನ ಯಾವ್ಯಾವ ರೀತಿಯೆಲ್ಲ ಕಷ್ಟಪಟ್ಟು ಜೀವನ ಮಾಡೋದಕ್ಕೆ ಕೆಲಸ ಮಾಡ್ತಾರೆ ಅಂತ ಸಮ್ಟೈಮ್ಸ್ ನನ್ನ ಮಕ್ಕಳಿಗೆ ನಾನು ಉದಾಹರಣೆ ಕೊಡ್ತಾ ಇರ್ತೀನಿ. ಈಗ ಇಲ್ಲಿ ನಾನು ಸುಮಾರು 1 ಕಪ್ ಏನು ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಕಂಪ್ಲೀಟ್ ಹುಣಸೆ ಹಣ್ಣನ್ನು ತೊಗೊಂಡು ಸುಟ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನಿಲ್ಲಿ ಹುಣಸೆ ಹುಳಿ ಹಾಕ್ತಾ ಇಲ್ಲ, ಹುಣಸೆ ಹುಳಿ ಹಾಕಿ ಮಾಡೋದೇ ಬೇರೆ ಥರ ಬರುತ್ತೆ ಪುಳಿಯೋಗರೆ. ನೀವು ಈ ಥರ ಸುಟ್ಟಿ ಪುಡಿ ಮಾಡಿಟ್ಕೊಂಡು ಪುಳಿಯೋಗರೆ ಗೊಜ್ಜು ಮಾಡಿ, ಇದೇ ಟೇಸ್ಟು ಬೇರೆ ಥರ ಬರುತ್ತೆ. ನಾನು ಹಾಗಾಗಿ ಇಲ್ಲಿ 1 ಕಪ್ ಧನಿಯಾಗೆ ಕಂಪ್ಲೀಟ್ 1 ಕಪ್ಪಷ್ಟು ಅದಕ್ಕೆ ಈಕ್ವಲ್ ಆಗೋ ಹಾಗೆ, ಅಂದರೆ ನನ್ನ ಕೈಯಲ್ಲಿ ಒಂದು 2 ಮುಷ್ಟಿ ಎಷ್ಟಾದರೂ ಹುಣಸೆ ಹಣ್ಣು ಬಂತು. 2 ಮುಷ್ಟಿಯಷ್ಟು ಈ ಹುಣಸೆ ಹಣ್ಣನ್ನು ಚೆನ್ನಾಗಿ ಸುಟ್ಕೊಳ್ತಾ ಇದ್ದೀನಿ. ಇದನ್ನು ಸುಟ್ಕೊಂಡು ಆನಂತರ ತಣ್ಣಗಾದ್ಮೇಲೆ ಪೌಡ್ರ್ ಜೊತೆ ಮಿಕ್ಸ್ ಮಾಡಿ, ನಾನು ಏನೆಲ್ಲ ಹುರಿದಿಟ್ಕೊಂಡಿದ್ದೆ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಪುಡಿ ಮಾಡ್ಕೊಳ್ಳೋ ಅಂಥದ್ದು. ಹುಣಸೆಹಣ್ಣು ಹಾಕಿದ್ರೆ ಪುಡಿ ಆಗುತ್ತೆ ಅಂತಲೂ ಡೌಟ್ ಬರ್ಬೋದು. ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಪೌಡ್ರ್ ಆಗಿದೆ ಅಂತ. ಹುಣಸೆಹಣ್ಣನ್ನ ಸುಟ್ಬಿಟ್ಟು ನೀವು ಹಾಕಿದ್ರೆ ಪೌಡರ್ ಜೊತೆ ಚೆನ್ನಾಗಿ ಅದು ಹೊಂದ್ಕೊಳ್ಳುತ್ತೆ. ಎಲ್ಲೂ ಕೂಡ ನಮಗೆ ಆ ಹುಣಸೆಹಣ್ಣು ಹಾಕಿದ್ದೀವಿ ಅಂತಲೇ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿ ಅದು ಬ್ಲೆಂಡ್ ಆಗುತ್ತೆ. ಆನಂತರ ಇದಕ್ಕೆ ನಾನು 1.5 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಗ್ರೈಂಡ್ ಮಾಡಬೇಕಾದ್ರೆ ಅರಿಶಿನ ಪುಡಿ ಹಾಕಿ ಇಂಗು ಹಾಕೋಬೋದು, ಬಟ್ ನಂಗೆ ಮರ್ತೋಯ್ತು, ಹಾಗಾಗಿ ಅರಿಶಿನ ಪುಡಿ ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡೆ. ಈಗ ಇಲ್ಲಿ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಪೌಡರ್
ಪೌಡರ್ನ ಹಾಗೆ ಎತ್ತಿಟ್ಕೊಳ್ತೀನಿ ಅಂದರೆ ಅದಕ್ಕೆ ಸ್ವಲ್ಪ ಬೆಲ್ಲದ ಪುಡಿ, ಉಪ್ಪಿನ ಪುಡಿ, ಹಿಂಗು, ಅರಿಶಿನ ಪುಡಿ ಎಲ್ಲ ಒಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಕೊಂಡು ನಿಮಗೆ ಯಾವಾಗ ಬೇಕೋ ಆವಾಗ ಎಷ್ಟು ಈ ಥರ ಎಣ್ಣೆಲಿ ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು, ಸಾಸಿವೆ, ಸ್ವಲ್ಪ ಒಣಮೆಣಸಿನ್ಕಾಯಿ, ಕಪ್ಪೆಳ್ಳು, ಕೊಬ್ಬರಿ ಇದಿಷ್ಟನ್ನು ಕೂಡ ಒಗ್ಗರಣೆ ಮಾಡಿಕೊಂಡು ಆ ಪೌಡರ್ನ ಹಾಕ್ಕೊಂಡು ಆರಾಮ್ಸಾಗೆ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಹುಣಸೆ ಹುಳಿ ಹಾಕಬೇಕು ಅಥವಾ ಹುಳಿ ಜಾಸ್ತಿ ಆಗುತ್ತೇನೋ ಕಡಿಮೆ ಆಗುತ್ತೇನೋ ಟೇಸ್ಟ್ ಹೇಗೆ ಬರುತ್ತೋ ಅನ್ನೋದೆಲ್ಲ ಏನೂ ಇರೋದಿಲ್ಲ. ಯಾರಿಗಾದರೂ ಈ ಥರ ಪುಳಿಯೋಗರೆ ಪೌಡರ್ ಮಾಡ್ಕೋಬೇಕು ಅಥವಾ ಈ ಥರ ಒಂದು ಟೇಸ್ಟ್ ನೋಡಬೇಕು ಅಂದರೆ ಬೆಸ್ಟ್, ಟ್ರೈ ಮಾಡಿ, ಸೂಪರಾಗಿರುತ್ತೆ. ಇವಾಗ ನಾನು ಒಗ್ಗರಣೆಯಲ್ಲಿ ಕಡಲೆಕಾಯಿ ಬೀಜ, ಕಡಲೆಬೇಳೆ ಎಲ್ಲ ಹಾಕಿ ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಅದಕ್ಕೆ ಬೆಲ್ಲ, ಸ್ವಲ್ಪ ಇಂಗು ಕೂಡ ಹಾಕಿ ನಾನು ಮಾಡಿಟ್ಕೊಂಡಿರೋಂಥ ಪೌಡ್ರು ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಫೈನಲಿ ಪುಳಿಯೋಗರೆ ಗೊಜ್ಜು ಇಷ್ಟೇ ಫ್ರೆಂಡ್ಸ್. ಸಿಂಪಲಾಗಿ ಪಟಾಪಟ ಅಂತ ಈ ರೀತಿಯೂ ಒಂಥರ ರೆಡಿ ಮಾಡ್ಕೋಬೋದು. ಟೇಸ್ಟು ಕೂಡ ಸೂಪರಾಗಿರುತ್ತೆ. ಟ್ರೈ ಮಾಡಿ. ಇದಿಷ್ಟು ಇವತ್ತಿನ ಡೇ ವ್ಲಾಗ್ ಆಗಿತ್ತು. ಯಾಕಂದರೆ ನನಗೆ ವ್ಲಾಗ್ ಸರಿಯಾಗಿ ಮಾಡಿರಲಿಲ್ಲ. ಯಾವುದು ಕ್ಲಿಪ್ಪಿಂಗ್ಸ್ ನನ್ನ ಹತ್ರ ಇತ್ತು ಅದನ್ನು ಶೇರ್ ಮಾಡಿಕೊಂಡೆ. ಯಾಕೆ ಇಷ್ಟು ದಿನ ನಾನು ವ್ಲಾಗ್ ಹಾಕಿಲ್ಲ, ಏನಾಯಿತು ಎಲ್ಲನೂ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಪೋರ್ಟ್ ನಿಮ್ಮ ಸಿರಿಮನೆ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.